ಹಾ, ಇವತ್ತಿನ ವಿಡಿಯೋದಲ್ಲಿ ಬನವಾಸಿಯ ಕದಂಬರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ವಿಡಿಯೋ ಸಂಪೂರ್ಣ ನೋಡ್ರಿ, ಯಾರು ನಟ ಸ್ಕಿಪ್ ಮಾಡ್ಬಾರ್ದು ನೋಡ್ರಿ. ಬನವಾಸಿಯ ಕದಂಬರು, ಈ ಬನವಾಸಿಯ ಕದಂಬರ್ ಏನಪ್ಪಾ ಅಂದ್ರ ಕದಂಬ ವಂಶ ಕನ್ನಡದ ಮೊದಲ ವಂಶ ಆಗಿರ್ತದ. ಇಂಪಾರ್ಟೆಂಟ್ ಪಾಯಿಂಟ್, ಓಕೆನಾ. ಇನ್ನ ಈ ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಈ ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಈ ಕದಂಬರ ರಾಜಲಾಂಛನ ಯಾವ್ದಪ್ಪ ಅಂದ್ರೆ ಸಿಂಹ. ಈ ಬನವಾಸಿ ಎಲ್ಲಿ ಕಂಡು ಬರ್ತದ್ರಿ ಸರ್ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ, ಅಥವಾ ಕಾರವಾರ ಜಿಲ್ಲೆಯಲ್ಲಿ ಕಂಡು ಬರ್ತದ. ಓಕೆ, ಈ ಬನವಾಸಿ ಯಾವ ನದಿಯ ದಂಡೆ ಮೇಲೆ ಆದ್ರಿ ಸರ್ ಅಂದ್ರ ವರದಾ ನದಿಯ ದಂಡೆ ಮೇಲೆ ಅದ. ಯಾವ ನದಿಯಪ್ಪ ಅಂದ್ರ ವರದಾ ನದಿಯ ದಂಡೆ ಮೇಲಿದೆ. ಹಾಗಾದ್ರ ಇಲ್ಲೊಬ್ಬ ಅರಸ ಬರ್ತಾನ ಬನವಾಸಿ ಕದಂಬರದಾಗ, ಮಯೂರ ವರ್ಮ ಅಂತ ಬರ್ತಾನ. ಈ ಮಯೂರ ವರ್ಮ ಕ್ರಿಸ್ತಶಕ 345ರಿಂದ 319ವರೆಗೆ ಆಳ್ವಿಕೆ ಮಾಡ್ತಾನ. ಈ ಮಯೂರ ವರ್ಮ ಏನಪ್ಪಾ ಅಂದ್ರ ಕದಂಬರ ಸ್ಥಾಪಕ ಆಗಿರ್ತಾನ. ಕೇಳ್ತಾರ, ಕದಂಬರ ಸ್ಥಾಪಕ ಯಾರು ಸರ್ ಅಂದ್ರ ಕದಂಬರ ಸ್ಥಾಪಕ ಮಯೂರ ವರ್ಮ. ಯಾರಪ್ಪ ಅಂದ್ರೆ ಮಯೂರ ವರ್ಮ. ಹಾಗಾದ್ರ ಇವ ಯಾರನ್ನ ಸೋಲಿಸಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ? ಇವ ನೋಡ್ರಿ, ಪಲ್ಲವರನ್ನ ಸೋಲಿಸಿ ಏನ್ ಮಾಡ್ತಾನಪ್ಪ ಅಂದ್ರ ಕದಂಬ ವಂಶವನ್ನ ಸ್ಥಾಪನೆ ಮಾಡ್ತಾನ. ಯಾವಂದ್ರ ಮಯೂರ ವರ್ಮ. ಇನ್ ನೆಕ್ಸ್ಟ್ ಮಯೂರ ವರ್ಮ ಕದಂಬರ ಪ್ರಸಿದ್ಧ ದೊರೆ. ಅಂದ್ರ ಕದಂಬರ ಪ್ರಸಿದ್ಧ ಅರಸ ಯಾರು ಅಂದ್ರ ಮಯೂರ ವರ್ಮ. ಇನ್ ನೆಕ್ಸ್ಟ್ ಮಯೂರ ವರ್ಮನ ಅಜ್ಜ ಅಥವಾ ಗುರು ವೀರಶರ್ಮ. ಅಂದ್ರ ಈ ಮಯೂರ ವರ್ಮನ ಗುರು ಯಾರಪ್ಪ ಅಂದ್ರ ವೀರಶರ್ಮ. ಈ ವೀರಶರ್ಮ ಯಾರಿಗೆ? ಮಯೂರ ವರ್ಮನ ಅಜ್ಜ. ಅವ್ರ ಅಜ್ಜನ ಏನಪ್ಪಾ ಅಂದ್ರ ಅವನಿಗೆ ಗುರು ಆಗಿರ್ತಾನ, ಎಲ್ಲಾ ವಿದ್ಯೆಯನ್ನ ಕಲಿಸಿರ್ತಾನ. ಈ ನೆಕ್ಸ್ಟ್ ಗುಡ್ನಾಪುರ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರ ಈ ವೀರಶರ್ಮನೇ ಮಯೂರ ವರ್ಮನ ಅಜ್ಜ ಅಂತ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆಪ್ಪ ಅಂದ್ರೆ ಗುಡ್ನಾಪುರ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಮತ್ತೊಂದು ಶಾಸನ ಬರ್ತದೆ ಇಂಪಾರ್ಟೆಂಟ್. ಚಂದ್ರವಳ್ಳಿ ಶಾಸನ ಯಾವ ಅರಸರಿಗೆ ಸಂಬಂಧಪಟ್ಟಿದೆಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ ಮಯೂರ ವರ್ಮನಿಗೆ ಸಂಬಂಧಿಸಿದೆ. ನೋಡ್ರಿ, ಕದಂಬ ವಂಶ ಅಂತ ಬಂದಾಗ ಕದಂಬ ವಂಶ ಕನ್ನಡದ ಮೊದಲ ವಂಶ ಆಗಿರ್ತದ, ದಕ್ಷಿಣ ಭಾರತ ಮೊದಲ ವಂಶ ಶಾತವಾಹನ ವಂಶ ಆಗಿರ್ತದ. ಅದು ವಿಡಿಯೋ ಕೂಡ ಮಾಡಿ ರಿಜಿಸ್ಟ್ರೇಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೋಡ್ರಿ ಆಮ್ಯಾಗ. ಈಗ ಹಾಗಾದ್ರೆ ಈ ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಇದರ ರಾಜಲಾಂಛನ ಸಿಂಹ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇದು ಯಾವ ನದಿಯ ಮೇಲೆ ಇದೆಯಪ್ಪ ಅಂದ್ರೆ ವರದಾ ನದಿಯ ಮೇಲೆ ಬನವಾಸಿ ಕಂಡು ಬರ್ತದ. ಇಲ್ಲೊಬ್ಬ ಮತ್ತೊಬ್ಬ ಪ್ರಸಿದ್ಧ ಅರಸ ಬರ್ತಾನೆ, ಯಾರಪ್ಪ ಅಂದ್ರ ಮಯೂರ ವರ್ಮ. ಈ ಮಯೂರ ವರ್ಮ ಏನಪ್ಪಾ ಅಂದ್ರ 345ರಿಂದ 360ರವರೆಗೆ ರಾಜ್ಯಾಳ್ವಿಕೆ ಮಾಡ್ತಾನ. ಈ ಮಯೂರ ವರ್ಮನ ಕದಂಬ ವಂಶದ ಸ್ಥಾಪಕ ಆಗಿರ್ತಾನ. ಯಾವ ರಾಜ್ಯ ಸೋಲಿಸ್ತಾನಪ್ಪ ಅಂದ್ರ ಇವ ಪಲ್ಲವರನ್ನ ಸೋಲಿಸಿ ಕದಂಬ ವಂಶವನ್ನ ಸ್ಥಾಪನೆ ಮಾಡ್ತಾನ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವ ಮಯೂರ ವರ್ಮ ಕದಂಬರ ಪ್ರಸಿದ್ಧ ದೊರೆಯಾಗಿರ್ತಾನ. ಈ ಮಯೂರ ವರ್ಮನ ಗುರು ಯಾರಪ್ಪ, ಅಜ್ಜ ಯಾರಪ್ಪ ಅಂದ್ರ ವೀರಶರ್ಮ. ಈ ವೀರಶರ್ಮನೇ ಮಯೂರ ವರ್ಮನ ಗುರು ಅಂತ ಯಾವ ಆಧಾರ ಹೇಳ್ತೇವಪ್ಪ ಅಂದ್ರ ನಾವು ಗುಡ್ನಾಪುರ ಶಾಸನದ ಆಧಾರ ಮೇಲೆ ಹೇಳ್ತೇವೆ. ಹಾಗಾದ್ರ ಮಯೂರ ವರ್ಮನಿಗೆ ಸಂಬಂಧಿಸಿದಂತ ಶಾಸನ ಯಾವ್ದ್ರಿ ಸರ್ ಅಂದ್ರ ಅದು ಚಂದ್ರವಳ್ಳಿ ಶಾಸನ. ಇನ್ನ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ. ಈಗ ಮಯೂರ ವರ್ಮ ಕನ್ನಡದ ಪ್ರಥಮ ಅರಸ. ಈಗ ಹೇಳ್ದ ಮಯೂರ ವರ್ಮ ಏನಪ್ಪ ಅಂದ್ರ ಕದಂಬ ವಂಶ ಸ್ಥಾಪಕ ಆಗಿರ್ತಾನ. ಬಟ್ ಅವನೇನಪ್ಪ ಅಂದ್ರ ಕನ್ನಡ ಪ್ರಥಮ ರಾಜ ಆಗಿರ್ತಾನ ಕನ್ನಡ, ಗೊತ್ತಾಯ್ತಾ. ಈ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಕಾಕುಸ್ಥ ವರ್ಮ. ಇವಾಗ ಕ್ರಿಸ್ತಶಕ 420ರಿಂದ 450ರವರೆಗೆ ಆಳ್ವಿಕೆ ಮಾಡ್ತಾನೆ. ಯಾರಪ್ಪ ಅಂದ್ರ ಈ ಕಾಕುಸ್ಥ ವರ್ಮ. ಕಾಕುಸ್ಥ ವರ್ಮನ ಆಸ್ಥಾನದಲ್ಲಿ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಕುಬ್ಜ ಇದ್ದ. ನೋಡ್ಬಿಟ್ಟ, ಈ ಕದಂಬರ ಆಸ್ಥಾನದಾಗ ಕಾಕುಸ್ಥ ವರ್ಮ ರಾಜ್ಯದಾಗ ಕನ್ನಡದ ಅಥವಾ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಯಾರಪ್ಪ ಅಂದ್ರೆ ಕವಿ ಕುಬ್ಜ. ಅವ್ರೇನಪ್ಪಾ ಅಂದ್ರೆ ಇದ್ರು. ಈ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ನಿಮಗೆ ಕೇಳ್ತಾರೆ, ಕನ್ನಡದ ಮೊದಲ ಶಾಸನ ಹರಪಳಿ ಶಾಸನ. ಹಾಗಾದ್ರ ಕನ್ನಡದ ಮೊದಲ ಸಂಸ್ಕೃತ ಶಾಸನ ಯಾವ್ದ್ರಿ ಅಂದ್ರ ಅದು ತಾಳಗುಂದ ಶಾಸನ. ತಾಳಗುಂದ ಶಾಸನ ಬರೆದವ್ರು ಯಾರಪ್ಪ ಅಂದ್ರೆ ಕವಿ ಕುಬ್ಜ. ಈ ಕುಬ್ಜ ಅವ್ರ ಏನಪ್ಪಾ ಅಂದ್ರ ತಾಳಗುಂದ ಶಾಸನ ಬರೀತಾರ. ಇನ್ನ ತಾಳಗುಂದ ಶಾಸನದಲ್ಲಿ ಕಾಕುಸ್ಥ ವರ್ಮನ ಕುರಿತು ಕದಂಬ ಕುಟುಂಬದ ಕುಲಭೂಷಣ ಎಂದು ಉಲ್ಲೇಖಿಸಲಾಗಿದೆ. ಈ ಕಾಕುಸ್ಥ ವರ್ಮನ ಬಗ್ಗೆ ಈ ತಾಳಗುಂದ ಶಾಸನದಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರ ಕದಂಬ ಕುಟುಂಬದ ಕುಲಭೂಷಣ ಎಂದ ಹೇಳ್ಯಾರ. ಯಾರಿಗೆ? ಕಾಕುಸ್ಥ ವರ್ಮನಿಗೆ. ಯಾರು ಹೇಳ್ಯಾರ? ಕುಬ್ಜ ಕವಿ ಹೇಳಿರ್ತಾರ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಈ ತಾಳಗುಂದ ಶಾಸನ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಕಂಡು ಬರ್ತದ. ಹಾಗಾದ್ರೆ ಕನ್ನಡ ಪ್ರಥಮ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಈಗ ಹೇಳಿದೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಕದಂಬರ ಯಾವ ಅರಸನಿಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರ
ಇದು ಕೂಡ ಕಾಕುಸ್ತವರ್ಮನಿಗೆ ಸಂಬಂಧಪಟ್ಟಿದೆ. ಯಾರಿಗೆ? ಕಾಕುಸ್ತವರ್ಮನಿಗೆ. ನೋಡ್ರಿ, ಮಯೂರವರ್ಮ ಕನ್ನಡ ಪ್ರಥಮ ಅರಸ ಆಗಿರ್ತಾನ. ಆ ನಂತರ ಏನಪ್ಪಾ ಅಂದ್ರ ಕಾಕುಸ್ತವರ್ಮ ಬರ್ತಾನ. ಇವೇನಪ್ಪ ಅಂದ್ರ 25 ವರ್ಷ ಆಳ್ವಿಕೆ ಮಾಡ್ತಾನ. ಈ ಕಾಕುಸ್ತವರ್ಮನ ಆಸ್ಥಾನದಲ್ಲಿ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಯಾರಪ್ಪ ಅಂದ್ರ ಕುಬ್ಜ ಇದ್ದ. ಇದೇ ಕುಬ್ಜ ಏನ್ ಮಾಡ್ತಾನಪ್ಪ ಅಂದ್ರ ತಾಳಗುಂದ ಶಾಸನವನ್ನ ಬರೀತಾನ. ಈ ತಾಳಗುಂದ ಶಾಸನದಲ್ಲಿ ಕಾಕುಸ್ತವರ್ಮನ ಬಗ್ಗೆ ಏನ್ ಹೇಳ್ತಾನಪ್ಪ ಅಂದ್ರ ಕದಂಬ ಕುಟುಂಬದ ಕುಲಭೂಷಣ ಅಂತ ವರ್ಣನೆ ಮಾಡ್ತಾನ. ಹಾಗಾದ್ರ ಈ ತಾಳಗುಂದ ಶಾಸನ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಲ್ಲಿ ಕಂಡು ಬರ್ತದ. ಹಾಗಾದ್ರೆ ಕನ್ನಡ ಮೊದಲ ಶಾಸನ ಯಾವ್ದ್ರಿ? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಯಾರಿಗ್ ಸಂಬಂಧಪಟ್ಟದ್ರಿ ಅಂದ್ರ ಕಾಕುಸ್ತವರ್ಮನಿಗೆ ಸಂಬಂಧಪಟ್ಟದ. ಇನ್ನ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಈ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತದೆ. ಈ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಹಾಸನ ಜಿಲ್ಲೆಯ ಬೇಲೂರಿನ ತಾಲೂಕಿನಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿ ಆದಪ್ಪ ಅಂದ್ರ ಇದು ಪೂರ್ವದ ಹಳೆಗನ್ನಡ ಭಾಷೆಯಲ್ಲ. ಇಂಪಾರ್ಟೆಂಟ್ ನೋಡ್ರಿ, ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಪ್ಪ ಅಂದ್ರ ಪೂರ್ವದ ಹಳೆಗನ್ನಡ. ಹಾಗಾದ್ರ ಹಲ್ಮಿಡಿ ಶಾಸನ ಕಾಲ ಎಷ್ಟಪ್ಪ ಅಂದ್ರ ಕ್ರಿಸ್ತ ಶಕ 450. ಮೋಸ್ಟ್ ಇಂಪಾರ್ಟೆಂಟ್, ಹಲ್ಮಿಡಿ ಶಾಸನದ ಕಾಲ ಏನಪ್ಪ ಅಂದ್ರ 450 ಕ್ರಿಸ್ತ ಶಕ. ಹಲ್ಮಿಡಿ ಶಾಸನ 16 ಸಾಲುಗಳಿಂದ ಕೂಡಿದೆ. ಎಷ್ಟಪ್ಪ ಅಂದ್ರ ಎಷ್ಟು ಸಾಲವಪ್ಪ ಅಂದ್ರ 16 ಸಾಲುಗಳು ಒಳಗೆ. ಓಕೆ, ಕದಂಬರ ಕಾಲದ ನಾಣ್ಯಗಳು ಏನಪ್ಪ ಅಂದ್ರ ಪದ್ಮಟಕ್ ಮತ್ತ ಗದ್ದೆಣ ಮತ್ತ ಪಣ್ಣ. ಇವೇನಪ್ಪ ಅಂದ್ರ ಕದಂಬರ ಕಾಲದ ನಾಣ್ಯಗಳು, ಇಂಪಾರ್ಟೆಂಟ್. ಇನ್ನ ಟಾಲಮಿಯು ತನ್ನ ಜಿಯಾಗ್ರಫಿಯಲ್ಲಿ ಬನವಾಸಿಯನ್ನು ಬೈಜೆಂಟಿಯನ್ ಎಂದು ಕರೆದಿದ್ದಾನೆ. ಈ ಟಾಲಮಿ ಎಂಬ ಒಬ್ಬ ಇರ್ತಾನ, ಅವ ಏನಂತಾನಪ್ಪ ಅಂದ್ರ ಬನವಾಸಿಯನ್ನ ಬೈಜೆಂಟಿಯನ್ ಅಂತ ಕರೀತಾನೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಇನ್ನೆಷ್ಟ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕರಿಸಿದ ಕದಂಬರ ಅರಸ ಯಾರಪ್ಪ ಅಂದ್ರ ಅವ ಕಾಕುಸ್ತವರ್ಮ ಏನ್ ಮಾಡ್ತಾನ, ಕನ್ನಡ ಭಾಷೆನ ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಪ್ರಥಮ ಅರಸ ಆಗಿರ್ತಾನ. ಹಾಗಾದ್ರೆ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಯಾವ್ದಪ್ಪ ಅಂದ್ರ ಮಹಾದೇವ ದೇವಾಲಯ. ಯಾವ್ದಪ್ಪ ಅಂದ್ರ ಮಹಾದೇವ ದೇವಾಲಯ ಆಗಿರ್ತದೆ. ಹಾಗಾದ್ರ ಈ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯವನ್ನ ಕಟ್ಟಿಸಿದಂತ ಅರಸ ಯಾರಪ್ಪ ಅಂದ್ರ ಅದು ಕಾಕುಸ್ತವರ್ಮ. ಯಾರಪ್ಪ ಅಂದ್ರೆ ಕಾಕುಸ್ತವರ್ಮ. ನೋಡ್ರಿ, ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತದ. ಇದ್ರ ಕಾಲ ಏನಪ್ಪಾ ಅಂದ್ರೆ ಕ್ರಿಸ್ತ ಶಕ 450, 16 ಸಾಲುಗಳನ್ನ ಒಳಗೊಂಡಿರ್ತದ. ಕನ್ನಡದ ಮೊದಲ ಶಾಸನ ಆಗಿರ್ತದ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರ ಇದು ಕದಂಬರ ನಾಣ್ಯಗಳು ಯಾವಪ್ಪ ಅಂದ್ರ ಪದ್ಮಟಕ್ ಮತ್ತ ಗದ್ದೆಣ ಮತ್ತ ಪಣ್ಣ ಎಂಬ ಏನಪ್ಪಾ ಅಂದ್ರ ಪ್ರಮುಖ ನಾಣ್ಯಗಳಾಗಿರ್ತಾವ. ಇನ್ನ ಈ ಟಾಲೆಮಿ ಎಂಬ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಜಿಯಾಗ್ರಫಿಯ ಪುಸ್ತಕದಲ್ಲಿ ಏನ್ ಬರೀತಾನಪ್ಪ ಅಂದ್ರ ಬನವಾಸಿಯನ್ನ ಬೈಜೆಂಟಿಯನ್ ಅಂತ ಕರೀತಾನ. ಇನ್ನ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಪ್ರಥಮ ಅರಸ ಯಾರಪ್ಪ ಅಂದ್ರ ಕಾಕುಸ್ತವರ್ಮ. ಇದೇ ಕಾಕುಸ್ತವರ್ಮ ಏನ್ ಮಾಡ್ತಾನ, ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯದಂತ ಮಹಾದೇವ ದೇವಾಲಯವನ್ನ ಕಟ್ಟಿಸ್ತಾನ. ಇದಿಷ್ಟೇನಪ್ಪ ಅಂದ್ರ ಬನವಾಸಿ ಕದಂಬರ ಬಗ್ಗೆ ಆಗಿತ್ತು. ಇದ್ರ ಬಗ್ಗೆ ನೋಟ್ಸ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಇನ್ನ 10ನೇ ತರಗತಿ 9ನೇ ತರಗತಿ 8ನೇ ತರಗತಿ ಎಲ್ಲಾ ರೀತಿಯ ವಿಡಿಯೋ ಬರ್ತಾವ. ನಮ್ ಇಷ್ಟಂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಹೋಗಿ ಫಾಲೋ ಮಾಡ್ಬೋದು. ವಿಡಿಯೋ ಹೇಗಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ನ ಹೇಳಿ. ಧನ್ಯವಾದಗಳು.